ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಮುಕ್ತಾಯದ ಬೆನ್ನಲ್ಲೇ ಇದೀಗ ಗೌತಮಿ ಜಾಧವ್ ಕುಟುಂಬದಲ್ಲಿ ಬಿರುಕು ಮೂಡಿದೆ ಅನ್ನುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಮಾವ ಗಣೇಶ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಹೆಂಡತಿ ಬಾಲ ಅನ್ನುವಂಥ ವಿಚಾರವಾಗಿ ಮಾವ ಗಣೇಶ್ ಕಾಸರಗೋಡು ಅವರು ಒಂದು ಪೋಸ್ಟನ್ನು ಮಾಡಿದ್ದಾರೆ. ಸೊ ಈ ಹಿಂದೆ ಬಿಗ್ ಬಾಸ್ ಗೆಲ್ಲದಿರೋದಕ್ಕೆ ಗೌತಮಿ ಅವರಿಗೆ ವನದುರ್ಗೆ ಒಂದು ಪೋಸ್ಟನ್ನು ಹಾಕಿದ್ರು, ದೇವಿಯ ಪೋಸ್ಟನ್ನು ಹಾಕಿದ್ರು. ಸೊ ಇತ್ತೀಚೆಗಷ್ಟೇ ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಕ್ತಾಯ ಆಗಿದೆ. ಸೊ ಹನುಮಂತ ಲಾಮಣಿ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ, ತ್ರಿವಿಕ್ರಮ್ ರನ್ನರ್ ಅಪ್ ಆಗಿದ್ದಾರೆ. ಆದರೆ ಈ ಬೆನ್ನಲ್ಲೇ ಗೌತಮಿ ಜಾಧವ್ ಕುಟುಂಬದ ಸುದ್ದಿ ಮುನ್ನೆಲೆಗೆ ಬಂದಿದೆ. ಸ್ನೇಹಿತರೆ, ಇವರ ಕುಟುಂಬದಲ್ಲಿ ಬಿರುಕು ಕಾಣಿಸ್ಕೊಂಡಿದ್ಯಾ ಅನ್ನುವಂಥ ಒಂದು ಅನುಮಾನ ಕೂಡ ಶುರು ಆಗಿರುವಂಥದ್ದು. ಸತ್ಯ ಧಾರಾವಾಹಿ ಮೂಲಕ ಗೌತಮಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಧಾರಾವಾಹಿಯಲ್ಲಿ ಖಡಕ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ದಂಥ ನಟಿ ನಿಜ ಜೀವನದಲ್ಲಿ ಪಾಸಿಟಿವ್ ವರ್ತನೆಯಿಂದಲೇ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಆದರೆ ಇದೀಗ ಗೌತಮಿ ಕುಟುಂಬದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಒಂದಷ್ಟು ಅನುಮಾನಗಳು ಶುರುವಾಗ್ತಾ ಇದೆ. ಅವರ ಮಾವ ಗಣೇಶ್ ಕಾಸರಗೋಡು ಅಪ್ಲೋಡ್ ಮಾಡಿರುವಂಥ ಫೇಸ್ಬುಕ್ ಪೋಸ್ಟ್ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಗಣೇಶ್ ಕಾಸರಗೋಡು ಅವರಿಗೆ ಇಬ್ಬರು ಗಂಡ್ಮಕ್ಳು ಸ್ನೇಹಿತರೆ. ಹಿರಿಯ ಮಗ ಅಭಿಷೇಕ್ ಕಾಸರಗೋಡು, ಹಾಗೆ ಎರಡನೇ ಮಗ ಆಲೋಕ್ ಅಂತ. ಸೊ ಇನ್ನು ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಅಭಿಷೇಕ್ ಹಾಗೆ ಗೌತಮಿ ತಮ್ಮ 6ನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನು ಕೂಡ ಸೆಲೆಬ್ರೇಟ್ ಮಾಡಿದರು. ಆ ಸಂದರ್ಭದಲ್ಲಿ ಯಾವುದೇ ಪೋಸ್ಟನ್ನು ಹಂಚಿಕೊಳ್ಳದಂಥ ಗಣೇಶ್ ಅವರು ತಮ್ಮ 2ನೇ ಮಗನ ಮದುವೆ ವಾರ್ಷಿಕೋತ್ಸವದ ಫೋಟೋವೊಂದನ್ನು ಹಂಚಿಕೊಂಡು ವಿಶ್ ಕೂಡ ಮಾಡಿದರು. ಅದರಲ್ಲಿ ಗೌತಮಿ ಫೋಟೋಗಳೇ ಇರಲಿಲ್ಲ. ಒಂದು ಫೋಟೋದಲ್ಲಷ್ಟೇ ಅಭಿಷೇಕ್ ಅವರು ಕಾಣಿಸ್ತಾ ಇದ್ರು. ಆಗಲೇ ಸಾಕಷ್ಟು ಜನರಿಗೆ ಒಂದು ಅನುಮಾನ ವ್ಯಕ್ತವಾಗ್ತಾ ಇತ್ತು. ಇದಕ್ಕೂ ಮುನ್ನ ಗಣೇಶ್ ಕಾಸರಗೋಡು ಅವರು ತಮ್ಮ ಪತ್ನಿ, ಕಿರಿಯ ಮಗ ಹಾಗೆ ಸೊಸೆಯ ಜೊತೆಗಿರುವಂಥ ಫೋಟೋವೊಂದನ್ನು ಕೂಡ ಶೇರ್ ಮಾಡ್ಕೊಂಡಿದ್ರು. ಯಾವ ಸುಂಟರ್ ಗಾಳಿಯೂ ಇಲ್ಲ, ಬಿರುಗಾಳಿಯೂ ಇಲ್ಲ, ಇದು ನಮ್ಮ ಹ್ಯಾಪಿ ಕುಟುಂಬ ಅಂತ ಬರ್ಕೊಂಡಿದ್ರು. ಅದರಲ್ಲಿ ಅವರ ಒಂದು ಕುಟುಂಬ ಮಾತ್ರ ಇತ್ತು ಸ್ನೇಹಿತರೆ. ಅಷ್ಟೇ ಅಲ್ಲ, ಅಪ್ಪ ಅಮ್ಮನನ್ನ ಬಿಟ್ಟು ಕುರುಡು ಮೋಹಕ್ಕೆ ಮರುಳಾಗಿ ಹೆಂಡತಿಯ ಬಾಲ ಹಿಡಿದು ಹೊರಟು ಹೋಗುವ ನಿಯತ್ತಿಲ್ಲದ ಗಂಡು ಮಕ್ಕಳಿಗೆ ಅರ್ಪಣೆ ಅಂತ. ಶ್ರಮ ಅರ್ಥವಾದರೆ ಅಪ್ಪ ಅರ್ಥವಾಗ್ತಾನೆ, ಕರುಣೆ ಅರ್ಥವಾದರೆ ತಾಯಿ ಅರ್ಥ ಆಗ್ತಾಳೆ, ಶುಭಂ ಅನ್ನುವಂಥ ಒಂದು ಫೇಸ್ಬುಕ್ ಪೋಸ್ಟನ್ನು ಹಾಕೊಳ್ತಾರೆ. ಇದಂತೂ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಯಾಕಂತಂದರೆ ಗೌತಮಿಯ ಗಂಡನಿಗೆ ಈ ಒಂದು ಪೋಸ್ಟ್ ಹಾಕಿದಂತಿತ್ತು. ಅಪ್ಪ ಅಮ್ಮನನ್ನು ಬಿಟ್ಟು ಕುರುಡು ಮೋಹಕ್ಕೆ ಮರುಳಾಗಿ ಹೆಂಡತಿಯ ಬಾಲ ಹಿಡಿದವರು ಅಂತ ಆ ಒಂದು ಪೋಸ್ಟ್ನಲ್ಲಿ ವ್ಯಕ್ತ ಆಗಿತ್ತು ಸ್ನೇಹಿತರೆ. ಹಾಗಾಗಿ ಈ ಒಂದು ಪೋಸ್ಟ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಯಾಕೆ ಗಣೇಶ್ ಅವರು ಈ ರೀತಿಯಾಗಿ ಹಾಕಿದ್ರು ಅನ್ನುವಂಥದ್ದು. ಅದಕ್ಕೂ ಮುನ್ನ ನೀವು ನೋಡಿರ್ಬೋದು, ಅವರು ಇನ್ನೊಂದು ಅಂದರೆ ಗೌತಮಿ ಎಲಿಮಿನೇಟ್ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಪೋಸ್ಟನ್ನು ಕೂಡ ಹಾಕ್ಕೊಳ್ತಾರೆ. ಅದು ಕೂಡ ವೈರಲ್ ಆಗುತ್ತೆ. ಅಂದರೆ ಎಲ್ಲವೂ ಅವರ ಒಂದು ಕುಟುಂಬದಲ್ಲಿ ಸರಿ ಇಲ್ಲ. ಸೊ ಗೌತಮಿ ಜಾಧವ್ ಹಾಗೆ ಅವರ ಪತಿ ಮಾವನ ಜೊತೆ ಚೆನ್ನಾಗಿಲ್ಲ, ಇಬ್ಬರೂ ಕೂಡ ದೂರ ಆಗಿದ್ದಾರೆ. ಸೊ ಗೌತಮಿ ಫ್ಯಾಮಿಲಿ ಒಂದು ಕಡೆ ಆದರೆ ಅವರ ಮಾವನ ಫ್ಯಾಮಿಲಿ ಒಂದು ಕಡೆ ಇದ್ದಂತೆ ಕಾಣುತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ಹೇಳ್ತಾ ಇದ್ರು. ಯಾಕಂತಂದರೆ ಗೌತಮಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಎಲ್ಲೂ ಕೂಡ ತನ್ನ ಮಾವನ ಬಗ್ಗೆ ಆಗಿರ್ಬೋದು ಏನೂ ಕೂಡ ಹೇಳ್ಕೊಂಡಿರಲಿಲ್ಲ. ಆಗ ಎಲ್ಲರೂ ಕೂಡ ಅದರ ಬಗ್ಗೆ ಸಾಕಷ್ಟು ತಲೆಯನ್ನು ಕೆಡಿಸ್ಕೊಂಡಿಲ್ಲ, ಯಾಕೆ ಏನು ಅಂತ. ಸೊ ಫ್ಯಾಮಿಲಿ ಬಗ್ಗೆ ಸಾಕಷ್ಟು ಜನ ಮಾತಾಡಿಲ್ಲ ಅನ್ನುವಂಥದ್ದು ಕೂಡ ಇರುತ್ತೆ. ಸೊ ಆದರೆ ಬಿಗ್ ಬಾಸ್ನಿಂದ ಆಚೆ ಬಂದ ಮೇಲೆ ಅವರು ಹಾಕಿದಂತಹ ಒಂದು ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಅದು ಏನು ಅನ್ನೋದನ್ನು ಕೂಡ ಹೇಳ್ತೀನಿ. ಯಾಕಂತಂದರೆ ಬಿಗ್ ಬಾಸಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಫ್ಯಾಮಿಲಿ ಯಾವ ರೀತಿಯಾಗಿರುತ್ತೆ, ಏನು ಎತ್ತ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಅದೇ ಅವರು ಫ್ಯಾಮಿಲಿಯಿಂದ ಆಚೆ ಬಂದರು ಅನ್ನುವಂಥ ಕಾರಣಕ್ಕೆ ಅಥವಾ ಬಿಗ್ ಬಾಸ್ನಿಂದ ಆಚೆ ಬಂದ ತಕ್ಷಣ ಅವರ ಫ್ಯಾಮಿಲಿ ವಿಚಾರವಾಗಿ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಏನಾಯಿತು ಎತ್ತ ಅಂತ. ಹಾಗೆ ಗೌತಮಿ ವಿಚಾರದಲ್ಲೂ ಕೂಡ ಅದೇ ಆಗಿರುವಂಥದ್ದು ಸ್ನೇಹಿತರೆ. ಸೊ ಫಸ್ಟ್ ಅವ್ರು ಹಾಕಿದಂಥ ಒಂದು ಪೋಸ್ಟ್ ಏನಪ್ಪ ಅಂತಂದರೆ, ಅನ್ಯಾಯದ ಬೇಡಿಕೆ ಪ್ರಾರ್ಥನೆಯನ್ನು ಮುಲಾಜಿಲ್ಲದೆ ತಿರಸ್ಕರಿಸುವ ಅಮ್ಮ ವನದುರ್ಗೆಗೆ ನಮೋ ನಮಃ ಅಂತ ಹೇಳ್ತಾರೆ. ಅಂದರೆ ಈ ಒಂದು ವನದುರ್ಗೆ ದೇವಿ ಇರುವಂಥದ್ದು ಮಂಗಳೂರಲ್ಲಿ. ಸೊ ಅವರ ಫ್ಯಾಮಿಲಿಯವರು ಎಲ್ಲರೂ ಕೂಡ ಇದನ್ನು ತುಂಬ ಭಕ್ತಿಯಿಂದ ಪೂಜಿಸ್ತಾರೆ ಈ ದೇವಿಯನ್ನು. ಸೊ ಹಾಗಾಗಿ ಗಣೇಶ್ ಅವರು ಕೂಡ
ಇದೇ ಒಂದು ಪೋಸ್ಟನ್ನು ಹಾಕ್ತಾರೆ. ಅಂದರೆ ಗೌತಮಿಯ ಒಂದು ಸೋಲನ್ನು ಸಂಭ್ರಮಿಸಿದ್ರ ಮಾವ ಅನ್ನುವಂಥ ಒಂದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗುತ್ತೆ. ಅದಕ್ಕೆ ಪುಷ್ಟಿ ನೀಡುವಂತೆ ಇನ್ನೊಂದು ಪೋಸ್ಟನ್ನು ಹಾಕ್ತಾರೆ. ಬಿರುಗಾಳಿನೂ ಇಲ್ಲ, ಸುಂಟ್ರಗಾಳಿನೂ ಇಲ್ಲ, ಇದು ನಮ್ಮ ಹ್ಯಾಪಿ ಕುಟುಂಬ ಅಂತ ಒಂದು ಪೋಸ್ಟನ್ನು ಹಾಕ್ಕೊಳ್ತಾರೆ. ಅದರಲ್ಲಿ ಅವರ ಒಂದು ಫ್ಯಾಮಿಲಿ ಮಾತ್ರ ಇರುತ್ತೆ. ಅಂದರೆ ಇನ್ನೊಬ್ಬ ಮಗ ಹಾಗೆ ಸೊಸೆಯ ಜೊತೆಗಿರುವಂಥ ಫೋಟೋ ಮಾತ್ರ ಇರುತ್ತೆ. ಸೊ ಅದೆಲ್ಲ ಕೂಡ ಇನ್ನಷ್ಟು ಅನುಮಾನಕ್ಕೆ ಕಾರಣವಾಗುವಂಥದ್ದು. ಮತ್ತೆ ಒಂದು ಪೋಸ್ಟನ್ನು ಹಾಕ್ತಾರೆ, ಹೆಂಡತಿಯ ಬಾಲ ಅನ್ನುವಂಥದ್ದು. ಅಂದರೆ ಇದು ಗೌತಮಿಯ ಗಂಡನಿಗೆ ಹಾಕಿದಂಥ ಪೋಸ್ಟ್ ಥರ ಆಯಿತು. ಸೊ ಹಾಗಾಗಿ ಗೌತಮಿ ಹಾಗೆ ಅವರ ಮಾವನಿಗೂ ಆಗ ಬರಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಸ್ನೇಹಿತರೆ, ನಿಮ್ಗೆ ಏನು ಅನಿಸುತ್ತೆ? ಗೌತಮಿ ತುಂಬ ಪಾಸಿಟಿವ್ ವ್ಯಕ್ತಿನ ಅಥವಾ ಏನು? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.